ಈಗ ಒಂದು ನಿರೀಕ್ಷೆ ಮಾಡ್ತಾ ಇದ್ದೀನಿ ನಾನು. ಎಂಥದ್ದು ಗೊತ್ತಿದ್ದೀನಿ ನಿಮಗೆ, ಮತ್ತೆ ಸಾಯೋ ಕಾಲ ತಪ್ಪಿದ್ರು ನೋವು ಕಾಲ ತಪ್ಪುದಿಲ್ಲ ಅಂತ ಹೇಳ್ತಾರೆ. ಹಂಗೇನೆ ಹಾಯ್ ಎಲ್ರಿಗೂ. ಮಳೆಗಾಲದಲ್ಲಿ ಈ ಥರ ಸಂಜೆ ಟೈಮಲ್ಲಿ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಎಲ್ರಿಗೂ ಕೂಡ ಅನ್ನಿಸ್ತದೆ. ಹಾಗೆ ನಾನೊಂದೀಗ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಈಗ ಹಸಿರು ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೆ. ಬೆಳಿಗ್ಗೆ ಟೈಮಲ್ಲಿ ನೆನೆಸಿಟ್ಟಿದೆ. ಈಗ ಸಂಜೆ ಆದಾಗೇ ಸರಿ ಅದು ನೆಂದಿದೆ. ಇವಾಗ ನೆನೆಸಿಟ್ಟ ಬಟಾಣಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇವಾಗ ನೋಡಿ ಕರಿಬೇವಿನ ಸೊಪ್ಪು, ಒಂದು 4-5 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು ಸಣ್ಣದು ಶುಂಠಿ, ಆಮೇಲೆ ಒಂದು 2 ಹಸಿಮೆಣಸಿನಕಾಯಿ, ಆಮೇಲೆ ನಾಟಿ ಕೊತ್ತಂಬರಿ ಸೊಪ್ಪು. ಅಂಗಡಿಯಿಂದ ತಂದಿರೋಂಥ ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಅಂಥ ಟೈಮಲ್ಲೆಲ್ಲ ನಾವು ನಾಟಿ ಕೊತ್ತಂಬರಿ ಸೊಪ್ಪನ್ನು ಬಳಸ್ತೀವಿ. ಒಂದು ಕಟ್ಟು ಅಂಗಡಿಯಿಂದ ತಂದಿರುವಂಥ ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ಒಂದು ಎಲೆ ಆಗ್ಬೋದು ನೋಡಿ, ಅಷ್ಟು ಸಮಯ ಇರ್ತದೆ. ನಾಟಿ ಕೊತ್ತಂಬರಿ ಸೊಪ್ಪಿನ ಎಲೆ ಅಂದು ತುಂಬ ಪರಿಮಳ, ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಹಾಗಾಗಿ ಅದನ್ನೆಲ್ಲ ಉಪಯೋಗಿಸಿದ್ರಂತೂ ತುಂಬಾ ರುಚಿಯಾಗುತ್ತೆ ಅಡುಗೆ ಎಲ್ಲ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ರುಬ್ಕೊಂಡು ಬಂದಿರೋದಕ್ಕೆ ಒಂದು ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿ, ಒಂದು 4-5 ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಏಕೆಂದರೆ ಈರುಳ್ಳಿ ಆಗಿರ್ಬೋದು ಅದೆಲ್ಲನೂ ಸ್ವಲ್ಪ ಹಿಟ್ಟು ಚೆಂದ ಹದ ಬರ್ತದೆ, ಮತ್ತು ಎಣ್ಣೆಯಲ್ಲೆಲ್ಲ ಬಿಡುವಾಗೆಲ್ಲ ಅಷ್ಟು ಶೇಪ್ ಕೂಡ ಎಲ್ಲ ನಾವು ಚೆಂದ ಮಾಡಿ ಮಾಡ್ಕೊಳ್ಳಿಕ್ಕೆ ಚಲೋ ಆಯ್ತದೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಇಂಗ ಪೌಡ್ರನ್ನೆಲ್ಲ ಹಾಕಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ನಮಗೆ ಯಾವ ಸೈಜಲ್ಲಿ ಬೇಕು ಮತ್ತು ಎಷ್ಟು ದಪ್ಪ ಬೇಕು ಅನ್ನೋ ಥರದಲ್ಲಿ ಒಂದು ಹಸ್ತದ ಅಷ್ಟು ದೊಡ್ಡ ಮಾಡಿ ತೆಳ್ಳಗೆ ನಾನು ಈ ರೀತಿ ತಟ್ಕೊಂಡಿದ್ದೀನಿ ಆಯಿತಾ. ಏನು ಚಟಂಬಡಿ ಮಾಡುವಾಗೆಲ್ಲ ಗೊತ್ತಿರುತ್ತೆ ನಿಮಗೆ ನೋಡಿ ಹೇಗೆಲ್ಲ ಮಾಡಬೇಕು ಹೇಳಿ. ಇನ್ನು ಬೇರೆ ಬೇರೆ ಸಬ್ಬಸಿಗೆ ಸೊಪ್ಪು, ಹೀಗೆ ಬೇರೆ ಬೇರೆ ಸೊಪ್ಪನ್ನು ಕೂಡ ಹಾಕಬಹುದು. ಇನ್ನು ಹಸಿರು ಬಟಾಣಿ ಚಟಂಬಡಿ ಮಾಡೋದ್ರಿಂದ ಕಲರ್ ಅಂತೂ ಅಷ್ಟು ಚೆನ್ನಾಗಿ ಬಂದಿರ್ತದೆ. ಇನ್ನು ಕಡಲೆಬೇಳೆ ಚಟಂಬಡಿ ಮಾಡಿದ್ರೆ ಕೆಲವೊಬ್ಬರಿಗೆಲ್ಲ ಗ್ಯಾಸ್ ಆಗುತ್ತೆ, ಆದರೆ ಬಟಾಣಿಯ ಚಟಂಬಡಿ ಮಾಡಿದ್ರೆ ಗ್ಯಾಸ್ ಆಗೋದಿಲ್ಲ. ಹಾಗೆ ತುಂಬಾ ರುಚಿ ಕೂಡ ಅಷ್ಟೇ. ಮತ್ತು ಕಡಲೆಬೇಳೆ ಚಟಂಬಡಿಗಿಂತನೂ ಬಟಾಣಿ ಚಟಂಬಡಿ ಕ್ರಿಸ್ಪಿ ಇನ್ನೂ ಜಾಸ್ತಿ ಬಂದಿರ್ತದೆ, ಮತ್ತು ರುಚಿ ಕೂಡ ಅಷ್ಟೇ. ಸೊ ಹೇಳಬೇಕಂತಂದರೆ ತುಂಬಾ ರುಚಿಯಾಗಿರ್ತದೆ. ಹಾಗೆ ನನಗಂತೂ ಇದೆಲ್ಲ ಫೇವ್ರೇಟ್. ಸೊ ಮಳೆ ಬರುವಾಗೆಲ್ಲ ನನಗೆ ಇದೆಲ್ಲ ಸಡನ್ನಾಗಿ ನೆನಪಾಗಿಬಿಡ್ತದೆ. ಹಾಗಾಗಿ ಆ ಟೈಮಿಗೆ ಮಾಡ್ಕೊಂಡು ತಿಂದಿಲ್ಲ ಅಂತಂದರೆ ನನಗೆ ರಾಶಿ ಬೇಜಾರಾಗಿ ಹೋಯ್ತದೆ. ಹಾಗಾಗಿ ನೆನಪಾಗಿದ್ದ ತಕ್ಷಣವೇ ನಾನು ಇದನ್ನೆಲ್ಲ ಮಾಡ್ಕೊಂಡು ತಿಂದುಬಿಡ್ತೀನಿ. ಮತ್ತು ಅಂಗಡಿಯಿಂದ ತಂದುಕೊಂಡು ತಿನ್ನೋದೆಲ್ಲ ತುಂಬ ಕಡಿಮೆ. ಹಾಗಾಗಿ ತಿನ್ಬೇಕನ್ಸವಾಗೆಲ್ಲ ನಾನು ಮಾಡ್ಕೊಳ್ಳೋದು, ತಿಂತಾ ಇರೋದಷ್ಟೇ. ನೋಡಿ ಈ ಥರ ಎಲ್ಲನೂ ಕೂಡ ಒಂದೇ ಸರಿ ತಟ್ಟಿಟ್ಕೊಂಡು ಆಮೇಲೆ ಎಣ್ಣೆ ಕಾಯ್ದಂಗೆ ಬೇಯಿಸೋದು. ಬೇಗ ಬೇಯ್ತದೆ, ಒಂದು 10 ನಿಮಿಷ ಬೇಡ, 10 ನಿಮಿಷದ ಒಳಗಡೆ ಒಂದು 6-7 ನಿಮಿಷ ಸಾಕಾಗ್ಬೋದು ಚಟಂಬಡಿ ಬೇಯಲಿಕ್ಕೆ. ಇನ್ನು ತೆಂಗಿನ ಎಣ್ಣೆಯನ್ನು ಕಾಯಿಸ್ಕೊಂಡು ಅದರಲ್ಲಿ ಚಟಂಬಡಿಯನ್ನು ಈಗ ಕರಿತಾ ಇದ್ದೀನಿ. ನಾವು ಸನ್ಫ್ಲವರ್ ಆಯಿಲನ್ನು ತುಂಬ ಕಡಿಮೆ, ಜಾಸ್ತಿಯಾಗಿ ಬಳಸೋದು ತೆಂಗಿನ ಎಣ್ಣೆನೇ. ಸನ್ಫ್ಲವರ್ ಈಗ ತುಂಬ ದಿನ ಎಲ್ಲ ಇಡ್ತೀವಿ ನೋಡಿ, ಅಂಥದಕ್ಕೆ ಮಾತ್ರ ಇದು ಸನ್ಫ್ಲವರನ್ನು ಬಳಸ್ತೀವಿ. ಇನ್ನು ಮಾಮೂಲಿಯಾಗಿ ಒಗ್ಗರಣೆಗಾಗಿರ್ಬೋದು, ಇನ್ನು ಬಜ್ಜಿ ಮಾಡ್ಕೊಳ್ಳೋಕೆ ಎಲ್ಲದಕ್ಕೂ ಕೂಡ ತೆಂಗಿನ ಎಣ್ಣೆಯನ್ನೇ ಹಾಕಿ ಉಪಯೋಗಿಸೋದು ಅಡುಗೆಗೆಲ್ಲ ರುಚಿಯಾಗಿರ್ತದೆ. ತೆಂಗಿನೆಣ್ಣೆ ತುಂಬ ಒಳ್ಳೆಯದು ದೇಹಕ್ಕೆ, ಹಾಗೆಯೇ ಹಾರ್ಟಿಗೆ ಅಂತೂ ತುಂಬ ಒಳ್ಳೆಯದು ತೆಂಗಿನೆಣ್ಣೆ. ಬ್ಲಡ್ ಸರ್ಕ್ಯುಲೇಷನ್ ಆಗಲಿಕ್ಕಂತೂ ತೆಂಗಿನೆಣ್ಣೆ ತುಂಬಾ ಸಹಾಯ. ಸೊ ಹೆಲ್ತಿಗೂ ಕೂಡ ಅಷ್ಟೇ ತುಂಬ ಒಳ್ಳೆಯದು. ಈಗ ಕೆಲವೊಬ್ಬರಿಗೆ ಎಣ್ಣೆ ಎಲ್ಲ ತಿಂದರೆ ಕೆಮ್ಮು ಈ ಥರದ್ದಾಗ್ತದೆ ನೋಡಿ, ತೆಂಗಿನೆಣ್ಣೆ ತಿಂದರೆ ಕೆಮ್ಮು ಬರೋದಾಗಲಿ, ಆಮೇಲೆ ಜಿಡ್ಡು ಅನಿಸೋದು ಗಂಟಲಲ್ಲಿ, ಒಬ್ಬರಿಗೆ ಕಿರಿಕಿರಿ ಆಗೋದು ಎಣ್ಣೆ ಪದಾರ್ಥ ತಿಂದವಾಗೆಲ್ಲ, ಈ ಥರದ್ದೆಲ್ಲ ಆಗೋದಿಲ್ಲ ತೆಂಗಿನ ಎಣ್ಣೆ ಉಪಯೋಗಿಸೋದ್ರಿಂದ. ಹಾಗೆಯೇ ಇದೆಲ್ಲ ನಾವು ಮನೆಯಲ್ಲೇ ಶುದ್ಧವಾಗಿ ತೆಂಗಿನಕಾಯಿನ ಒಣಗಿಸಿ ಕೊಬ್ಬರಿ ಮಾಡಿ ಮತ್ತು ಪ್ಯೂರಾಗಿರೋ ನಿಮ್ಮಿಂಗ್ಲಾಕ್ ಹಾಕ್ಸ್ಕೊಂಡು ಬಂದು ಮತ್ತು ಎಣ್ಣೆ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಕಲಬೆರಕೆ ಅನ್ನೋದೇ ಇರೋದಿಲ್ಲ, ಶುದ್ಧವಾಗಿಯೇ ಸಿಗ್ತದೆ. ಇನ್ನು ಸನ್ಫ್ಲವರ್ ಎಲ್ಲ ಎಲ್ಲಿಂದನೋ ಎಲ್ಲೆಲ್ಲೋ ಫ್ಯಾಕ್ಟ್ರಿಗಳಲ್ಲೆಲ್ಲ ತಯಾರಾಗಿ ಬಂದಿರೋದ್ರಿಂದ ಅದರಲ್ಲಿ ಏನೇನು ಮಿಶ್ರಿತ ಆಗಿರ್ತದೆ ಅಂತ ನಮಗಂತೂ ಗೊತ್ತಾಗೋದಿಲ್ಲ. ಮತ್ತು ಆ ಥರ ಎಣ್ಣೆಗಳನ್ನ ತಿಂದು ಜಾಸ್ತಿ ದಿನ ಎಲ್ಲ ಇಟ್ಕೊಂಡು ತಿಂದ್ರಲ್ಲ ಕೆಮ್ಮು ಈ ಥರದ್ದೆಲ್ಲ ಆಗ್ತಾ ಇರ್ತದೆ. ಹಾಗಾಗಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಸಂಜೆ ಟೈಮಲ್ಲಿ ಈ ಥರ ಹೊರಗಡೆ ಕೂತ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿ ಟೈಮ್ ಪಾಸ್ ಆಗ್ತದೆ. ಕೋಳಿಗಳನ್ನೆಲ್ಲ ಹೊರಗೆ ಬಿಟ್ಟು ಈಗ ಅವಕ್ಕೆಲ್ಲ ಭತ್ತ ಹಾಕಿದ್ದೇನೆ ತಿನ್ನೋಕ್ಕೆ. ಮಳೆ ಎಲ್ಲ ಕಡಿಮೆ ಆದವಾಗಲೇ ಬಿಟ್ಟು ಬಿಡೋದು.
ಮತ್ತು ಮಳೆ ಜೋರು ಇದ್ದರೆ ಅವ್ರಿಗೆಲ್ಲೂ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಮಳೆ ಎಲ್ಲ ಕಡಿಮೆ ಇರ್ತದೆ ನೋಡಿ, ಆವಾಗ ಬಿಡೋದು. ಸಿಕ್ಕಾಪಟ್ಟೆ ಗಾಳಿ ಮಳೆ ಜೋರಿದೆ. ಈಗ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಇತ್ತು, ಹಾಗೆ ಇವ್ರನ್ನೆಲ್ಲ ಬಿಟ್ಟೆ. ಫ್ರೆಂಡ್ಸ್, ಎಂಥದ್ದು ಗೊತ್ತಿದೆಯಾ, ಈಗ ಜುಲೈ ತಿಂಗಳು ಸ್ಟಾರ್ಟ್ ಆಗಿದೆ ಮತ್ತು ಮಳೆಗಾಲ ಶುರುವಾಗಿ ಸುಮಾರು ದಿನ ಆಯಿತು. ಈಗ ಒಂದು ನಿರೀಕ್ಷೆ ಮಾಡ್ತಾಯಿದ್ದೀನಿ ನಾನು. ಎಂಥದ್ದು ಗೊತ್ತಿದೆಯಾ ನಿಮಗೆ, ಸ್ವತಂತ್ರ ಎಲ್ರಿಗೂ ಫೇವ್ರೇಟ್ ಅನ್ಬೋದು, ಮತ್ತು ಜಾಸ್ತಿ ಜನರಿಗೆಲ್ಲ ಇಷ್ಟ. ಮಳೆಗಾಲದಲ್ಲಿ ಮಾತ್ರ ಸಿಗೋದು, ಹಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರ್ತದೆ ಮಳೆಗಾಲದಲ್ಲಿ. ಏನಿರ್ಬೋದು ಅಂತ ಗೊತ್ತಿದೆಯಾ ನಿಮಗೆ? ಕಾಮೆಂಟ್ ಮಾಡಿ ನೋಡೋಣ. ನಾನೇನು ಅಂತ ಹೇಳೋದಿಲ್ಲ ಶಬ್ದನ. ಸೊ ಏನಿರ್ಬೋದು ಅಂತ ಗೆಸ್ ಮಾಡಿ ಕಾಮೆಂಟ್ ಮಾಡಿ. ನಿರೀಕ್ಷೆ ಮಾಡ್ತಾಯಿದ್ದೀನಿ ಯಾವಾಗ ಸಿಗುತ್ತೆ ಅಂತ. ಕಾಯಬೇಕು ಒಂದು ಸ್ವಲ್ಪ ದಿನ, ಹಾಗೆ ಹುಡುಕಬೇಕು. ನೋಡೋಣ ಫ್ರೆಂಡ್ಸ್, ಸಿಕ್ಕಿದರೆ ಖಂಡಿತವಾಗ್ಲೂ ನಾನು ನಿಮಗೆ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಇದಕ್ಕೋಸ್ಕರ ಮಳೆಗಾಲಕ್ಕೆ ನಾನು ಜಾಸ್ತಿ ಕಾಯ್ತೀನಿ ಅಂದ್ರೂ ತಪ್ಪೇನಿಲ್ಲ. ಹಾಗೆ ನೋಡುವ, ಏನು ಅನ್ನೋದನ್ನು ಕಂಪಲ್ಸರಿ ಕಾಮೆಂಟ್ ಮಾಡಿ ಎಲ್ಲರೂ ಕೂಡ. ಹಾಯ್ ಫ್ರೆಂಡ್ಸ್, ಮಾರನೇ ದಿನ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಆಗಿರುವಂಥ ಒಂದು ಅನುಭವವನ್ನು ನಿಮ್ಮ ಹತ್ರ ಈಗ ಹೇಳ್ಕೊಳ್ತಾ ಇದ್ದೀನಿ. ಎಂತಾಯಿತು ಅಂತಂದರೆ, ಗ್ರಾಚಾರ ಅನ್ನೋದು ಯಾರ್ಯಾರಿಗೆ ಹೆಂಗಿರ್ತದೆ ಅಂತ ನೋಡಿ. ಹಾಗೆ ನಿನ್ನೆ ನನಗೆ ಎಂತಾಗಿತ್ತು ಅಂತ ಹೇಳ್ತೀನಿ ನಿಮಗೀಗ. ಮತ್ತು ಸಾಯೋ ಕಾಲ ತಪ್ಪಿದ್ರು ನೋವು ಕಾಲ ತಪ್ಪೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಿನ್ನೆ ಮಧ್ಯಾಹ್ನ ಊಟ ಎಲ್ಲ ಆಗಿದ್ಮೇಲೆ ಪ್ಲೇಟ್ ತೊಳೆಯೋದಕ್ಕೆ, ಆಮೇಲೆ ರಾಕಿಗೆ, ಕೋಳಿಗೆ, ಬೆಕ್ಕು ಒಳಗೆಲ್ಲ ಊಟ ಎಲ್ಲ ಹಾಕಿ ಊಟ ಮಾಡಿದಂಥ ಪ್ಲೇಟನ್ನು ತೊಳೆಯೋದಕ್ಕಂತ ನಾನು ಹೋಗಿದ್ದೆ. ಅಲ್ಲಿ ಪ್ಲೇಟ್ ಸೋಪ್ ಹಾಕಿ ತಿಕ್ಕಲಿಕ್ಕೆ ಸ್ಕ್ರಬ್ಬರನ್ನು ಹಿಕ್ಕಿದ್ದೆ ನೋಡಿ. ಸ್ಕ್ರಬ್ಬರ್ ಹಿಕ್ಕಿದ ತಕ್ಷಣ ಕೈಗೆ ಒಂಥರ ಕರೆಂಟ್ ಶಾಕ್ ಹೊಡೆದ ರೀತಿ ಆಯಿತು. ಆಮೇಲೆ ಕರೆಂಟ್ ಶಾಕ್ ಹೊಡೀತಾ ಅಥವಾ ಮಿಂಚು ಹೊಡೀತಾ ಎಂತಂತ ನಂಗೆ ಆ ಕ್ಷಣ ಗೊತ್ತಾಗಲಿಲ್ಲ. ಕೈಗೆಲ್ಲ ಫುಲ್ ಬೆಂಕಿ ತಾಗಿದ ಥರ ಸಿಕ್ಕಾಪಟ್ಟೆ ಉರಿತಿತ್ತು. ಆಮೇಲೆ ಕೈಯನ್ನು ಒತ್ತಿಟ್ಕೊಂಡು ನೋಡಿದೆ ಎಂಥ ಕಚ್ತಾ ಎಂಥದ್ದು ಅಂತ ಹೇಳಿ. ನೋಡೋ ತನಕ ಚೇಳು ಆಯಿತಾ. ಅದು ಯಾವ ಥರ ಚೇಳು ಹೇಳಿ, ಹೀಗೆ ಹಿಂದ್ಗಡೆಗೆ ಬಾಲ್ ಹಿಂಗೆ ರೌಂಡಾಗಿ ಮಡ್ಚ್ಕೊಂಡಿರ್ತದೆ, ಆಮೇಲೆ ಇಡೀ ಕೊಂಬಿನ ಥರನೇ ಇರ್ತದೆ ನೋಡಿ. ಆ ಥರ ಚೇಳು ಕಚ್ಚಿಬಿಡ್ತು ಫ್ರೆಂಡ್ಸ್. ಉರಿ ಅಂತಂದರೆ ಅದು ಒಂದು ಕಿರುಬೆರಳಷ್ಟು ದೊಡ್ಡಕ್ಕಿತ್ತೇನೋ ಅಷ್ಟೇ, ಚಿಕ್ಕ ಚೇಳು. ಆದರೆ ಕಚ್ಚಿದ್ದು ಉರಿ ಮಾತ್ರ ಸಿಕ್ಕಾಪಟ್ಟೆ ಉರಿತಿತ್ತು. ಅದು ಸ್ವಲ್ಪ ವಿಷಯನೇ. ಹಾಗೆ ಕೆಲವೊಂದು ಪ್ರಾಬ್ಲಮ್ ಎಲ್ಲ ಆಯ್ತದೆ, ಏನೆಲ್ಲ ಆಯಿತು, ಹಾಗೆ ಹೇಗೆಲ್ಲ ಸುಧಾರಿಸ್ಕೊಂಡೆ ಅಂತ ಇವತ್ತಿನ ಇದರಲ್ಲಿ ಹೇಳ್ತೀನಿ. ಹಾಗೆ ನಿನ್ನೆಲ್ಲ ನನಗೆ ಅದನ್ನು ಕಚ್ಚಿದ ತಕ್ಷಣವೇ ತೋರಿಸುವ ಅಂದ್ಕೊಂಡ್ರೆ ಆಗಲೇ ಇಲ್ಲ. ಎಂತಕ್ಕಂದ್ರೆ ಅಮ್ಮನ ಹತ್ರ, ಅಮ್ಮ ನಂಗೆ ಚೇಳು ಕಚ್ಚಿತು ಅಂತ ಹೇಳಿದ್ದೆ ತಡ, ಅಮ್ಮ ಏನಿಲ್ಲ ಆ ಚೇಳಿನಲ್ಲೇ ಅಂತ್ಯ ಸಂಸ್ಕಾರ ಮಾಡಾಗ್ಬಿಡ್ತು ಫ್ರೆಂಡ್ಸ್. ಹಾಗೆ ಅದೇ ಚೇಳು ಕಚ್ಚಿದ ತಕ್ಷಣ ಏನಾಯಿತು ಅಂತಂದರೆ ಸಿಕ್ಕಾಪಟ್ಟೆ ಉರಿತಾ ಇತ್ತು ನೋಡಿ. ಇದೇ ಬೆರಳಿಗೆ ಕಚ್ಚಿದ್ದು ನನಗೆ, ಇದು ಮಧ್ಯ ಬೆರಳಿಗೆ ಕಚ್ಚಿದ್ದು. ಇದೆ ಅಲ್ಲಿ ಅದು ಕಚ್ಚಿರುವಂಥ ಗಾಯ ಇದೆ. ಬ್ಲಡ್ ಬರಲಿಲ್ಲ ನನಗೆ, ಸ್ವಲ್ಪ ಗಾಯ ಆಗಿತ್ತು. ಆಮೇಲೆ ಅದು ಈ ಜೇನುನೊಣೆಲ್ಲ ಕಚ್ಚಿದವಾಗ ಹೆಂಗೆ ಉಬ್ತದೆ ನೋಡಿ, ಅದೇ ಥರ ಬಾತಿತ್ತು. ಆಮೇಲೆ ಒಂದು ರಾತ್ರಿ ಬೆಳಗೋ ತನಕ ಭತ್ತದಲ್ಲಿ ಎಳೆದಿದೆ. ಈಗ ಸ್ವಲ್ಪ ಕಚ್ಚದಲ್ಲಿ ಮಾತ್ರ ಕೆಂಪು ಹಾಕೊಂಡಿದೆ ಅಷ್ಟೇ. ಹಾಗೆ ಅದು ಕಚ್ಚಿದ ತಕ್ಷಣವೇ ಸಿಕ್ಕಾಪಟ್ಟೆ ಉರಿತದೆ. ಆಮೇಲೆ ಒಂದು 10 ನಿಮಿಷದ ನಂತರ ಸ್ವಲ್ಪ ಅಂದರೆ ಲೈಟಾಗಿ ತಲೆ ಸುತ್ತು ಥರ ಆಗೋದು. ಆಮೇಲೆ ಸ್ವಲ್ಪ ವಾಂತಿ ಬಂದವ್ರ ಥರ ಅನ್ನಿಸ್ತು. ಸ್ವಲ್ಪ ಆ ಥರ ವ್ಯತ್ಯಾಸ ಆಯ್ತದೆ ಒಂದು 10 ನಿಮಿಷದ ನಂತರನೇ. ನಾನು ಅಂದ್ಕೊಂತಿದ್ದೆ ಇದೇನೂ ಆಗೋದಿಲ್ಲ ಅಂಥೇಳಿ. ಆಮೇಲೆ ತಲೆ ಸುತ್ತು ಬರೋದು ಇದೆಲ್ಲ ಆಗಿದ ತಕ್ಷಣ ನಾನು ಸ್ವಲ್ಪ ಅದನ್ನು ಸರ್ಚ್ ಮಾಡಿದೆ, ಚೇಳು ಕಚ್ಚಿದವಾಗ ಈ ಥರ ಎಲ್ಲ ಸಿಂಟಮ್ಸ್ ಆಗ್ತದೆ ಅಂತೇಳಿ. ಹೌದು, ಸ್ವಲ್ಪ BP ಹೆಚ್ಚು ಕಡಿಮೆ ಆಗೋದು, ಆಮೇಲೆ ತಲೆ ಸುತ್ತು ಬರೋದು, ವಾಂತಿ ಬಂದವ್ರ ಥರ ಅನಿಸೋದು. ವಾಂತಿನೂ ಕೂಡ ಆಯ್ತದೆ ಅಂತೇನು ಕೆಲವೊಬ್ಬರಿಗೆಲ್ಲ. ಅಂದರೆ ನನಗೆ ಅದು ಮಾತ್ರ ಕಚ್ಚಿತ್ತು ಮತ್ತು ಸಣ್ಣದಾಗಿತ್ತು, ಹಾಗಾಗಿ ಆ ಥರ ಆಯ್ತೇನೋ. ಆಮೇಲೆ ಕೆಲವೊಂದೆಲ್ಲ ತುಳಸಿ ರಸ ಕಚ್ಚಿದ ಜಾಗಕ್ಕೆ ಹಾಕೋದಾಗಿರ್ಬೋದು. ಈಗ ಕೆಲವೊಂದು ಹೋಮ್ ರೆಮಿಡೀಸ್ ಎಲ್ಲ ಇರ್ತದೆ ನೋಡಿ, ಅದನ್ನೆಲ್ಲ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡಿದೆ. ನಿದ್ರೆ ಮಾಡಿದ ನಂತರ ನಮ್ಗೆ ಸ್ವಲ್ಪ ಸರಿ ಆಯಿತು. ಚೇಳು ಕಚ್ಚಿದ್ದು ವಿಷ ನಮ್ಮ ಬಾಡೀಲಿ 24 ಗಂಟೆ
ಇರ್ತದಂತೆ. ಸೊ ಮೈನರಾಗಿ ಅದು ಕೂಡ ಒಂಥರ ವಿಷ ಅಂತಲೇ ಹೇಳ್ಬೋದು. ಹಾಗೆ ನನಗಿದು ಲೈಫಲ್ಲಿ ಫಸ್ಟ್ ಟೈಮ್ ಚೇಳು ಕಚ್ಚಿದ್ದು. ಸೊ ಗ್ರಾಚಾರ ಅನ್ನೋದು ನೋಡಿ ಇಷ್ಟು ಚಿಕ್ಕ ಚಿಕ್ಕ ವಿಚಾರದಲ್ಲೂ ಕೂಡ ಅದು ಇರ್ತದೆ ಅನ್ನೋದು ರಿಯಲೈಸ್ ಆಯಿತು ನಿನ್ನೆ. ಸೊ ಚೇಳು ಕಚ್ಚಿರುವಂಥ ಅನುಭವ ನಿನ್ನೆ ನನಗೆ ಫಸ್ಟ್ ಟೈಮ್. ಹಾಗೆ ನಿಮಗೆಲ್ಲ ಚೇಳು ಕಚ್ಚಿದೆಯಾ, ಈ ಥರ ಆಗಿತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ. ಇದೊಂದು ಹೇಳಬೇಕಂತಿತ್ತು ನಿಮ್ಮ ಹತ್ರ, ಹಾಗೆ ಹೇಳಿದೆ.